Ladies and gentlemen, may I have your attention, please? ಎಲ್ಲೋಗಿದ್ದೆ ಕೌಸಲ್ಯ? ಅಯ್ಯೋ ಅಳಿಯಂದ್ರೆ ಮನೆಗೆ ಫಂಕ್ಷನ್ ಅಂದರೆ ಬೇಕಾದಷ್ಟು ಕೆಲಸ ಇರುತ್ತೆ, ಹೋಗಿದ್ದೆ. ಅದನ್ನೆಲ್ಲ ನಿಮ್ಗೆ ಹೇಳಬೇಕಾ? ಅಲ್ಲಿ ನೋಡಿ ಏನೋ ಮಾತಾಡ್ತಿದ್ದಾರೆ ಕೇಳಿ. ಈಗ ಲಕ್ಷ್ಮಿ ಅಂಡ್ ಪ್ರಮೋದ್ ಆನಿವರ್ಸರಿನಲ್ಲಿ ಎಂಟರ್ಟೈನ್ಮೆಂಟ್ ಟೈಮ್. ವೇಟ್ ನಿಮ್ಮ ಎಂಥೂಸಿಯಾಸಮ್ನ ಆಟ ಶುರು ಆದ್ಮೇಲೆ ಇಟ್ಕೊಳ್ಳಿ. ಸೊ ಆಟ ಏನು ಗೊತ್ತಾ? ಹೇಳ್ತೀನಿ. ಹುಡುಗ ಹುಡುಗಿ ಚೆನ್ನಾಗಿದ್ರೆ ದೊಡ್ಡೋರೇನ್ ಹೇಳ್ತಾರೆ? ಕಣ್ಣು ಮುಚ್ಕೊಂಡು ಮದ್ವೆ ಮಾಡ್ಬೋದು ಅಂತ. ಮದ್ವೆ ಆದ್ಮೇಲೂ ಚೆನ್ನಾಗಿದ್ರೆ ಏನ್ ಹೇಳ್ತಾರೆ? ಕಣ್ಣು ಮುಚ್ಕೊಂಡು ಸಂಸಾರ ಮಾಡ್ಬೋದು ಅಂತ. ಹಾಗೇನಾದ್ರೂ ಸಂಸಾರ ಚೆನ್ನಾಗಿದ್ರೆ ಏನ್ ಹೇಳ್ತಾರೆ ಹೇಳಿ? ಎಕ್ಸಾಕ್ಟ್ಲಿ. ಇಷ್ಟು ವರ್ಷ ತುಂಬಾ ಚೆನ್ನಾಗಿ ಜೀವನ ಮಾಡಿದ ನಮ್ಮ ಲಕ್ಷ್ಮಿ ಮತ್ತೆ ಪ್ರಮೋದ್ ಅವರ ಅಂಡರ್ಸ್ಟ್ಯಾಂಡಿಂಗ್ ಹೇಗಿದೆ ಅಂತ ತಿಳ್ಕೊಳಲ್ವಾ? ಓಕೆ. ಪ್ರಾಪರ್ಟೀಸ್ ಪ್ಲೀಸ್. ಅಕ್ಕ, ಭಾವ, ಬನ್ನಿ. ಸರು ಏನಿದೆಲ್ಲ? ಏನಿಲ್ಲ, ಈ ಕ್ಯಾಟಪಲ್ ಸಹಾಯದಿಂದ ಅಲ್ಲಿ ಕಾಣ್ತಿದೆಯಲ್ಲ ಬಲೂನು, ಅದನ್ನ ನೀವು ಓಡಿಬೇಕು. ತಗೊಳ್ಳಿ. ಆದ್ರೆ ಕಂಡೀಷನ್ ಏನಪ್ಪಾ ಅಂದ್ರೆ ಇಬ್ರು ಸೇರ್ಕೊಂಡು ಓಡಿಬೇಕು, ಒಂದೇ ಕೈ ಯೂಸ್ ಮಾಡ್ಬೇಕು. ಏನೇ ಇದು ದೊಡ್ಡ ಮನೆ ಫಂಕ್ಷನ್ ಅಂತಾರೆ, ಇಷ್ಟೇನಾ? ಅಯ್ಯೋ ನಿನ್ ತಲೆ, ದೊಡ್ಡ ಮನೆ ಫಂಕ್ಷನ್ ಅಂದ್ರೆ ಇಷ್ಟೇ ಅಲ್ಲ ಕಣೆ, ಅವರು ಆ ಬಲೂನಲ್ಲಿ ಡೈಮಂಡ್ ರಿಂಗ್ ಇಟ್ಟಿದಾರಂತೆ, ಗೊತ್ತಾ? ಹೌದಾ? ನಿನ್ಗೆ ಗೊತ್ತಾಯ್ತು? ಅಯ್ಯೋ ದುರ್ಗಾ ಅವ್ರು ಮಾತಾಡೋದು ನಾನು ಕೇಳಿಸ್ಕೊಂಡೆ. ಈ ವಿಷಯ ಯಾರಿಗೂ ಗೊತ್ತಿಲ್ಲ. ಆಮೇಲೆ ಹೋಗ್ಬಿಟ್ಟು ನಾವಿಬ್ಬರು ತಗೊಳ್ಳೋಣ, ನನ್ಗರ್ಧ ನಿನ್ಗರ್ಧ, ಓಕೆನಾ? ಅರ್ಧ ಅಂತೆ ಬಿಟ್ಬಿಡ್ತೀನ. ನನಗೆ ಕಿವಿ ಬಿದ್ದ ಮೇಲೆ ನಾನು ಸುಮ್ಮನೆ ಇರಲ್ಲ. ಆ ಕಾಡ್ದಲ್ಲಿರೋದು ಈ ಕೌಸಲ್ಯ ಕಂಡ್ರೆ ಅಷ್ಟು ಸುಲಭವಾಗಿ ನಿಮ್ಗೆ ಬಿಟ್ಕೊಡಲ್ಲ. ಆದರೆ ನನ್ನ ಗಂಡ ಇದ್ರೆ ಕಷ್ಟ ಅಲ್ವಾ? ವೋ ಮಿಸ್. ಇನ್ನೊಂದು. ಅಯ್ಯೋ ಸಾರಿ ರೀ, ಹೋಗಿ ತೊಳ್ಕೊಂಡು ಬನ್ನಿ. ಹೋಗಿ. ಎಲ್ಲರೂ ಚಿಯರ್ ಮಾಡಿ. ಲಕ್ಷ್ಮಿ ಲಕ್ಷ್ಮಿ ಲಕ್ಷ್ಮಿ.
ಎದ್ದೇಳು. ಇಲ್ಲ ಕಣೆ ಉಂಗ್ರ ಎದ್ದೇಳು. ಎದ್ದೇಳು. ಉಂಗ್ರ ಇದೆ. ಸಾರಿ ಮಾ, ನಾನು ನೋಡಿಲ್ಲ. ನಿಮ್ಗೇನಾಗಿಲ್ಲ ತಾನೇ? ಇಲ್ಲ, ಇಟ್ಸ್ ಓಕೆ. ಸಾರಿ. ಹಾಂ, ಆ ಡೈಮಂಡು, ಉಂಗುರ, ಬಲೂನು ಎಲ್ಲ ಹುಡುಕ್ತೆ, ಎಲ್ಲ ಸಿಗ್ಲೇ ಇಲ್ಲ. ಅಮ್ಮ ಏನ್ ಡೈಮಂಡು ಏನ್ ರಿಂಗು ನಂಗೇನು ಅರ್ಥನೇ ಆಗ್ತಿಲ್ಲ. ಅದೇ ಕಣೆ, ಅವ್ರೇನೋ ಗೇಮ್ಸ್ ಆಡ್ತಿದ್ರಲ್ಲ, ಕ್ಯಾಟ್ರಬಿಲ್ ತಗೊಂಡು ಆ ಬಲೂನ್ ಹೊಡೆದ್ರಲ್ಲ, ಆ ಬಲೂನಲ್ಲಿ ಡೈಮಂಡ್ ಉಂಗುರ ಇತ್ತಂತೆ. ಅದಕ್ಕೆ ನಾನು ಅದೆಲ್ಲ ಹುಡುಕ್ತಾ ಇದ್ದೆ. ನೀನೆಲ್ಲ ಯಾರು ಹೇಳಿದ್ ನಿಂಗೆ? ಆ ದೊಡ್ಡ ಮನೆಯವರು ದೊಡ್ಡದಾಗಿ ಮೋಸ ಮಾಡಿಬಿಟ್ರು. ಇನ್ನೇ ಇಬ್ರು ಯಾರೋ ಕೂತಿದ್ರು, ಪಿಸು ಪಿಸು ಅಂತ ಮಾತಾಡ್ತಾ ಇದ್ರು. ನಾನು ಕೇಳಿಸ್ಕೊಂಡೆ, ಆ ಬಲೂನ್ ಒಳಗಡೆ ವಜ್ರದ ಉಂಗುರ ಇದೆ ಅಂತ ಹೇಳಿದ್ರು ಕಣೆ. ಆಸೆಯಿಂದ ಹೋಗಿ ನೋಡ್ದೆ, ಸಿಗ್ಲೇ ಇಲ್ಲ. ನೀನು ಅವ್ರು ಹೇಳಿದ್ನ ನಂಬಿಟ್ಯಾ? ನಂಬಿಟ್ಟೆ. ಈಗ ನನ್ನನ್ನು ಅವ್ರ ಜೋಕರ್ ಥರ ನೋಡ್ತಾರಲ್ವ ಹೋದ್ರೆ. ಅಮ್ಮ ನಿಂಗೆ ಅವಮಾನ ಆದ್ರೆ ನಮ್ಗೆಲ್ಲ ಅವಮಾನ ಆದಾಗೆ. ಈಸಿಯಾಗಿ ಯಾರನ್ನೂ ನಂಬೇಡ ಅಮ್ಮ. ಸರಿ ಬಾ ಹೋಗೋಣ. ಆದ್ರೆ ನಾನು ಹಿಂದೆ ಕೂತಿದ್ರಲ್ಲ, ಅವ್ರನ್ನ ಸರಿಯಾಗಿ ನೋಡ್ಲಿಲ್ಲ. ನೋಡಿದ್ರೆ ಪರ್ಕೆ ಕಿತ್ತೋದಂಗೆ ಮುಖನೆಲ್ಲ ಕೆರೆದಾಕ್ಬಿಡ್ತಿದ್ದೆ. ಎಷ್ಟು ಸುಳ್ಳು ಹೇಳ್ಬಿಟ್ಟು ನನಗೆ ಮೋಸ ಮಾಡಿದ್ರು ಅವರು. ಆಯ್ತಾಯ್ತು ಪಾಪಿಗಳು. ಸರಿ ಬಾ ನಾನು ಒಳಗೆ ಹೋಗೋಣ. ಅಲ್ಲ, ಆ ಡೈಮಂಡು ಉಂಗ್ರ ಅಮ್ಮ ಅದೆಲ್ಲ ಸುಳ್ಳು ಅಮ್ಮ, ಬಾ ಹೋಗೋಣ. ಅಲ್ಲ ಕಣೆ, ಬಾ. ಅವ್ರು ಏನ್ ನನ್ನ ನೋಡಿ ನಗಲ್ಲ ತಾನೆ? ಇಲ್ಲ ಬಾ. ಹಲೋ 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 ಲೇಡೀಸ್ ಅಂಡ್ ಜೆಂಟಲ್ಮ್ಯಾನ್, ಆ ಕನ್ಫ್ಯೂಷನ್ಗಿಂತ ದೊಡ್ಡ ಕನ್ಫ್ಯೂಷನ್ ಇಲ್ಲೊಂದಿದೆ. ಅದೇನು ಅಂತ ಹೇಳ್ತೀನಿ, ಎಲ್ಲರೂ ಕೂತ್ಕೊಳ್ಳಿ. ಥ್ಯಾಂಕ್ ಯು. ಸೊ ಇವಾಗ ನೀವೇ ನೋಡಿದ್ರಲ್ಲ, ಗಂಡ ಹೆಂಡತಿ ಮಧ್ಯೆ ಎಷ್ಟು ಕೋಆರ್ಡಿನೇಷನ್ ಇದೆ ಅಂತ. ಥ್ಯಾಂಕ್ ಯು ಸರು. ವೆಲ್ಕಮ್. ಬರೀ ಥ್ಯಾಂಕ್ಸ್ ಹೇಳಿದ್ರೆ ಸಾಕಾ? ಈ ಆಟದಲ್ಲಿ ಗೆದ್ದಿದ್ದು ಯಾರು ಅಂತ ಸರು ಹೇಳಬೇಕು. ಅರೆ, ಯಾರು ಗೆದ್ದಿದ್ದು ಅಂದ್ರೆ ಆಬ್ವಿಯಸ್ಲಿ ನೀವಿಬ್ರು ಗೆದ್ದಿದ್ದು. ಅದೆಲ್ಲ ಸಾಧ್ಯ ಇಲ್ಲ. ನಾನು ಹಿಡಿದಿದ್ದಕ್ಕೆ ಲಕ್ಷ್ಮಿ ಹೊಡೆದಿದ್ದು, ಇಲ್ಲಾಂದ್ರೆ ಅವಳ ಕೈಲಿ ಹೊಡೆಯಕ್ಕಾಗ್ತಿತ್ತಾ? ನಾನ್ ಹೊಡೆದಿದ್ದಕ್ಕೆ ಅದು ಹೊಡೆದಿದ್ದು. ಇಲ್ಲ, ನಾನು ಹಿಡಿದಿದ್ದಕ್ಕೆ. ನಾನ್ ಹೊಡೆದಿದ್ದಕ್ಕೆ. ಇಲ್ಲ, ನಾನು ಹಿಡಿದಿದ್ದಕ್ಕೆ. ನಾನ್ ಹೊಡೆದಿದ್ದಕ್ಕೆ. ಲಕ್ಷ್ಮಿ, ನಾನು ಹಿಡಿದಿದ್ದಕ್ಕೆ. ನಾನ್ ಹೊಡೆದಿದ್ದಕ್ಕೆ. ಆಯ್ತು ಆಯ್ತು ಆಯ್ತು. ನೀ ಹಿಡ್ಕೊಂಡಿದ್ದಕ್ಕೆ ಅದು ಹೊಡೆದಿದ್ದು, ನೀ ಹೊಡೆದಿದ್ದಕ್ಕೆ ಅದು ಹೊಡೆದಿದ್ದು. ಇಬ್ರು ಸೇರ್ಕೊಂಡು ಗೆದ್ದಿದ್ದೀರಾ, ಆಯ್ತಾ? ಸೊ ಅಜ್ಜಿ ಹೇಳದ್ಮೇಲೆ ಫೈನಲ್ ಅಪ್ಪ, ನೀವಿಬ್ರು ಗೆದ್ದಿದ್ದೀರಾ. ಓಕೆನಾ? ಏನು ಗ್ಯಾರಂಟಿ ಹಿಟ್ಲರ್ ಕಲ್ಯಾಣ